ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದಾಲ್ ಡೋಕ್ಲಿ ಅಂತ ಒಂದು ಗುಜರಾತಿ ಡಿಶ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೋಟ ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಟ್ಟು, ಈರುಳ್ಳಿ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದೆಷ್ಟು ಸ್ಪೈಸಸ್ ಇಟ್ಕೊಂಡಿದ್ದೀನಿ. ಕೆಂಪುಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇದಿಷ್ಟು ಇಟ್ಕೊಂಡಿದ್ದೀನಿ. ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು, ಇಲ್ಲ ಬೆಳ್ಳುಳ್ಳಿನಾದರೂ ಕಟ್ ಮಾಡಿ ಹಾಕ್ಕೋಬೋದು. ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸಾಸಿವೆ ಜೀರಿಗೆ ಎರಡು ಹಾಕ್ಕೊಂಡೆ. ಸ್ವಲ್ಪ ಚಟ್ಕುಟ್ಟಿದ ಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಈರುಳ್ಳಿ ಕೆಂಪಗಾದ್ಮೇಲೆ ಈಗ ಟೊಮೊಟೊನ ಕೂಡ ಹಾಕ್ಕೊಳ್ಳೋಣ. ಟೊಮೊಟೊನು ಕೆಂಪಗಾದ್ಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಚಪಾತಿ ಜೊತೆಗೇ ಇದನ್ನು ಮೆಂತ್ಯ ಸೊಪ್ಪು ಹಾಕಿ ಕಲಿಸ್ಬಿಟ್ಟು ಬೇಕಾದರೆ ಅದನ್ನು ಪೀಸ್ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಈ ಥರ ದಾಲ್ಗಾದರೂ ಹಾಕ್ಕೋಬೋದು ಮೆಂತ್ಯ ಸೊಪ್ಪನ್ನ. ಈಗ ಇದಕ್ಕೆ ನಾನು ಸ್ಪೈಸಸ್ಸು, ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಇದಾಯ್ತು. ಈಗ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದೆರಡು ಕುದೀಲಿ. ಸ್ವಲ್ಪ ನೀರಾಗೇ ಇರಲಿ ಇದು, ಯಾಕೆಂದರೆ ನಾವು ಚಪಾತಿ ಹಾಕಿದ್ಮೇಲೆ ಸ್ವಲ್ಪ ನೀರು ಎಳ್ಕೊಳ್ಳುತ್ತದು. ನೋಡಿ, ಚೆನ್ನಾಗಿ ಕುದ್ದಿದೆ. ಇವಾಗ ಇದು ರೆಡಿ ಆಯಿತು. ಈಗ ಇದರೊಳಗಡೆ ನಾವು ಚಪಾತಿ ಮಾಡಿಕೊಂಡು ಚಪಾತಿನ ಪೀಸ್ ಮಾಡಿ ಅದರೊಳಗಡೆ ಹಾಕ್ಕೋಬೇಕೀಗ. ಮಾಮೂಲಿ ಚಪಾತಿ ಇಟ್ಟು ಕಲಸಿರ್ತೀವಲ್ಲ, ಅದು ಚಪಾತಿ ಮಾಡ್ಕೊಳ್ತೀವಲ್ಲ, ಅದೇ ಥರ ಚಪಾತಿ ಮಾಡ್ಕೊಳ್ಳೋದು. ಮಾಡಿಕೊಂಡು ಪೀಸ್ ಮಾಡಿ ಅದರೊಳಗಡೆ ಹಾಕ್ಬಿಡೋದು. ಇದೊಂದು 5 ನಿಮಿಷ ಚೆನ್ನಾಗಿ ಕುದಿಬೇಕೀಗ. ಆ ಚಪಾತಿ ಎಲ್ಲ ಆ ದಾಲೊಳಗೆ ಚೆನ್ನಾಗಿ ಬೇಯ್ಕೋಬೇಕಿದು. ಚಳಿಗಾಲದಲ್ಲಿ ಈ ಥರದ್ದು ಮಾಡ್ಕೊಂಡು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತಿನ್ನೋದು ಆಯಿತು, ಕುಡಿಯೋದು ಆಗುತ್ತಿದು. ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟು 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆ ಚಪಾತಿ ಅದರೊಳಗಡೆನ ದಾಲೊಳಗೆ ಚೆನ್ನಾಗಿ ಬೇಯ್ಕೋಬೇಕೀಗ. ನೋಡಿ, ಆಗಿದೆ, ಆಗ್ತಾ ಬಂತು. ಇವಾಗ ಚೂರು ನೀರು ಹಾಕ್ತೀನಿ. ಗಟ್ಟಿಯಾಗಿಬಿಟ್ಟಿದೆ, ಯಾಕೆಂದರೆ ಆರಿದ್ಮೇಲೆ ಕೂಡ ಮತ್ತಷ್ಟು ಗಟ್ಟಿಯಾಗಿಬಿಡುತ್ತದು. ಆಯ್ತು. ಈಗ ನೋಡಿ, ಮೇಲ್ಗಡೆ ಎಲ್ಲ ತೇಲ್ಕೊಂಡು ಬಂದಿದೆ ನೋಡಿ ಚಪಾತಿ, ಅಂದರೆ ಚಪಾತಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದಕ್ಕೆ ನಾನು ಒಂದು ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಂಡಿದ್ದೆ, ಅದೆಲ್ಲ ಮಿಸ್ ಆಗಿಬಿಟ್ಟಿದೆ. ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕಿದ್ದೆ, ಅದು ಮಿಸ್ ಆಗೋಗ್ಬಿಟ್ಟಿದೆ. ನೋಡಿ, ದಾಲ್ ಡೋಕ್ಲಿ ರೆಡಿ ಆಯಿತು. ಗುಜರಾತಿ ಡಿಶ್ ದಾಲ್ ಡೋಕ್ಲಿ ರೆಡಿ ಆಯಿತು. ಓಕೆನಾ? ಥ್ಯಾಂಕ್ ಯು.